ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಕ್ಲಾಸ್. ಸ್ನೇಹಿತರೆ, ಈ ಟಿ ಟಿ ಎಕ್ಸಾಮ್ ಹತ್ತಿರ ಬರ್ತಾ ಇದ್ದೆ. ಈ ಟಿ ಟಿ ಸಂಬಂಧಪಟ್ಟಂತೆ ಎಸ್ಪೆಷಲಿ ಪೇಪರ್ ಫಸ್ಟು, ಪೇಪರ್ ಸೆಕೆಂಡಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೆಗಳು ಕೂಡ ಚಾನ್ಸಸ್ ಇರುತ್ತೆ, ಅವನ್ನ ಆನ್ಸರ್ ಮಾಡೋ ಸಿಂಪಲ್ ವಿಧಾನಗಳನ್ನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಬಿಫೋರ್ ಆಗಿ ಸ್ನೇಹಿತರೆ, ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನೀವು ಟಿ ಟಿ ಪೇಪರ್ ಫಸ್ಟು, ಪೇಪರ್ ಸೆಕೆಂಡ್ ಕ್ಲಾಸಸ್ನ ನೀವು ಟಾಪಿಕ್ ವೈಸ್, ಸಿಲೆಬಸ್ ವೈಸ್ ಕಲಿಬೇಕಂದ್ರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಒಂದು ಆ್ಯಪನ್ನು ಗೂಗಲ್ ಪ್ಲೇಸ್ಟೋರಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದೆ ಆದರೆ ಪ್ರತಿಯೊಂದು ಟಾಪಿಕ್ಕು ಸಿಲೆಬಸ್ ವೈಸ್ ಎಲ್ಲ ಕ್ಲಾಸಸ್ನ ಡೀಟೇಲಾಗಿ ಮಾಡಿದ್ವಿ. ಆ ಕ್ಲಾಸ್ನ ಉಪಯೋಗ ಕೂಡ ನೀವು ಪಡ್ಕೋಬೋದು. ನೀವೇನಾದ್ರು VA ಎಕ್ಸಾಮು, PDO ಎಕ್ಸಾಮು, ಲ್ಯಾಂಡ್ ಸರ್ವೇರ್ ಎಕ್ಸಾಮು, ಬೀಟ್ ಫಾರೆಸ್ಟರ್ ಎಕ್ಸಾಮ್ ತಗೊಂಡಿದ್ದೆ ಆದರೆ ಆನ್ಲೈನ್ ಕ್ಲಾಸಸ್ ಅವೈಲಬಲ್ ಇದೆ. ಗೂಗಲ್ ಪ್ಲೇಸ್ಟೋರಲ್ಲಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಅದರ ಎಲ್ಲ ಕೋರ್ಸಸ್ ನಿಮಗೆ ಅವೈಲೇಬಲ್ ಇದೆ. ಹೆಚ್ಚಿನ ಮಾಹಿತಿ ಬೇಕಂದರೆ ಈ ನಂಬರ್ಗೆ ಕರೆ ಮಾಡಿ, ನೀವು ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ಗೆ ಕರೆ ನಂಬರ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಬನ್ನಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ನೋಡ್ತಾ ಬರೋಣ ಯಾವ ರೀತಿ ಇದೆ ಅಂತ. If by selling an article for ₹390 a shopkeeper gains 20%, then the cost price of the article is ಅಂತ. ಈ ಕ್ವಶನ್ನ ಪೇಪರ್ ಫಸ್ಟಲ್ಲಿ ಕೇಳೋ ಚಾನ್ಸಸ್ ಇದೆ. ಫಸ್ಟ್ ಪೇಪರಲ್ಲಿ ಈ ಥರ ಸಿಂಪಲ್ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಒಂದು ವಸ್ತುವನ್ನು ₹390ಕ್ಕೆ ಮಾರಿದ್ದರಿಂದ ಒಬ್ಬ ವ್ಯಾಪಾರಿಗೆ 20% ಲಾಭವಾಗುತ್ತದೆ. ಹಾಗಾದರೆ ಆ ವಸ್ತುವಿನ ಕೊಂಡ ಬೆಲೆಯು ಅಂತ ಪ್ರಶ್ನೆ ಇದೆ. ಹಾಗಾದರೆ ಆ ವಸ್ತುವಿನ ಕೊಂಡ ಬೆಲೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿರಿ, ಒಂದು ವಸ್ತುವನ್ನು 390ಕ್ಕೆ ಮಾರಿದ್ರಿಂದ 20% ಲಾಭ ಆಗುತ್ತೆ. ನೋಡಿರಿ, ಯಾವುದೋ ವಸ್ತು ಗೊತ್ತಿಲ್ಲ, ಅದನ್ನ ₹390ಗೆ ಸೇಲ್ ಮಾಡಿದ್ರಿಂದ 20% ಪ್ರಾಫಿಟ್, ಲಾಭ ಆಗ್ತಾ ಇದೆ ಅಂದರೆ ಆ ವಸ್ತುವನ್ನು ಕೊಂಡ್ಕೊಂಡಿದ್ದು ಎಷ್ಟಕ್ಕೆ ಅಂತ ಕೇಳಿದ್ದಾನೆ. ಕೊಂಡ ಬೆಲೆ ಎಷ್ಟಕ್ಕೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ವೆರಿ ಸಿಂಪಲ್ ಕ್ವಶನ್ನು. ಯಾವುದೇ ವಸ್ತುವಿನ ಕೊಂಡ ಬೆಲೆ ಕಾಸ್ಟ್ ಪ್ರೈಸ್ ಕಂಡುಹಿಡಿಬೇಕಂದ್ರೆ 100ನ ನ್ಯೂಮರೇಟ್ರಲ್ಲಿ ಬರೆಯೋಣ. 100ನ ನ್ಯೂಮರೇಟ್ರಲ್ಲಿ ಬರ್ಕೊಂಡು ನೋಡ್ರಿ, 20% ಲಾಭ ಅಂತ ಹೇಳಿದನಲ್ಲ, ಈ 100ಕ್ಕೆ 20ನ ಅಡಿಷನ್ ಮಾಡ್ಬೇಕು. ಅಡಿಷನ್ ಮಾಡಿದಾಗ ಎಷ್ಟಾಗುತ್ತೆ? 120 ಆಗುತ್ತೆ. ಲಾಭ ಇದ್ದಾಗ ಅಡಿಷನ್ ಮಾಡಿ ಬರಿಬೇಕು, ನಷ್ಟ ಆದಾಗ ಸಬ್ಟ್ರಾಕ್ಷನ್ ಮಾಡಿ ಬರಿಬೇಕಷ್ಟೇ. ಈ 100ಗೆ 20 ಆ್ಯಡ್ ಮಾಡಿ 120 ಬರ್ಕೊಂಡು ಇಂಟು ₹390ನ ಹಾಕ್ಕೊಂಡು ಸಿಂಪ್ಲಿಫೈ ಮಾಡಿರಿ. ₹390ನ ಯಾವಾದರೂ ಕ್ಯಾನ್ಸಲ್ ಆಗ್ತಾವಂದ್ರೆ 25ಲೆ 100, 26ಲೆ 120 ಕ್ಯಾನ್ಸಲ್ ಆಗುತ್ತೆ. 25ಲೆ 100, 26ಲೆ 120 ಕ್ಯಾನ್ಸಲ್ ಆಗುತ್ತೆ. ಅದೇ ರೀತಿ 6ರಿಂದ ನಾವು 6 1ಲೆ 6, 6ಲೆ 36, 3 ಉಳಿಯುತ್ತೆ. 6 5ಲೆ 30 ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ಇಲ್ಲಿ 65 ಇಂಟು 5 ಮಲ್ಟಿಪ್ಲೈ ಮಾಡಿರಿ. 5 5ಲಿ 25, ಕ್ಯಾರಿ 2, 5 6ಲೆ 32, 32 ಬರುತ್ತಲ್ಲ, ₹325 ಆಗುತ್ತೆ. ಹಾಗಾದ್ರೆ ಆ ವಸ್ತುವಿನ ಕೊಂಡ ಬೆಲೆ ಕಾಸ್ಟ್ ಪ್ರೈಸ್ ₹325 ಆಗುತ್ತೆ. 4th ಆಪ್ಷನ್ ಇದಕ್ಕೆ ಸರಿ ಉತ್ತರ ಆಗಿರುತ್ತೆ. ಓಕೆನಾ, ಕ್ಲಿಯರಾ? ಈ ಕ್ವಶನಿಗೆ ಆನ್ಸರ್ ಗೊತ್ತಾದ್ಮೇಲೆ ನೆಕ್ಸ್ಟ್ ಕಮಿಂಗ್ ಟು ದ ಸೆಕೆಂಡ್ ಕ್ವಶನ್, ಎರಡನೇ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಬರೋಣ. If the population of a town has increased from 60,000 to 65,000, then the increase in population ಅಂತ ಕೇಳಿದ್ದಾನೆ. ಒಂದು ನಗರದ ಜನಸಂಖ್ಯೆಯು 60,000ದಿಂದ 65,000ಕ್ಕೆ ಹೆಚ್ಚಾಗಿದೆ. ಹಾಗಾದರೆ ಜನಸಂಖ್ಯೆಯ ಶೇಕಡ ಎಷ್ಟು ಹೆಚ್ಚಾಗಿದೆ ಅಂತ ಪ್ರಶ್ನೆ ಇದೆ. ನೋಡ್ರಿ, ಒಂದು ನಗರದ ಪಾಪ್ಯುಲೇಷನ್, ಒಂದು ಸಿಟಿ ಜನಸಂಖ್ಯೆ ಇವತ್ತು 60,000 ಇದೆ ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ಇಯರ್ ಅದು 65,000 ಆಗಿರುತ್ತೆ, 65,000 ಆಗುತ್ತೆ ಅಂತ. 60,000 ಇರೋ ಪಾಪ್ಯುಲೇಷನ್ನು 65,000 ಆಗಿದೆ ಅಂದರೆ ಎಷ್ಟು % ಜನಸಂಖ್ಯೆ ಜಾಸ್ತಿ ಆಗಿದೆ, ಹೆಚ್ಚಾಗಿದೆ ಅಂತ ಕೇಳಿದಾಗ ನೋಡ್ರಿ, ನಾವು ಪರ್ಸೆಂಟೇಜ್ ಇನ್ಕ್ರೀಸ್ ಕಂಡುಹಿಡಿಬೇಕು. ಶೇಕಡ ಎಷ್ಟು % ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನೋಡ್ರಿ, ವೆರಿ ಸಿಂಪಲ್. 60,000 ಇರೋ ಪಾಪ್ಯುಲೇಷನ್ 65,000 ಆಗಿದೆ ಅಂದರೆ ಫಸ್ಟ್ ಆಫ್ ಆಲ್ ಇನ್ಕ್ರೀಸ್ ಆಗಿರೋದು 5,000. ಹೆಚ್ಚಾಗಿರೋ ಪಾಪ್ಯುಲೇಷನ್ 5,000 ಹೆಚ್ಚಾಗಿದೆ. ಎಷ್ಟಕ್ಕೆ ಅಂದರೆ 60,000 ಇರೋ ಪಾಪ್ಯುಲೇಷನ್ಗೆ 5,000 ಹೆಚ್ಚಾಗಿದೆ ಅಂದರೆ 100ಕ್ಕೆ ಎಷ್ಟು ಹೆಚ್ಚು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ವೆರಿ ಸಿಂಪಲ್. ಇಲ್ಲಿರೋ 3 zeros ಕ್ಯಾನ್ಸಲ್ ಮಾಡ್ತೀನಿ. ಮತ್ತೆ ಯಾವರ ಕ್ಯಾನ್ಸಲ್ ಆಗ್ತಾವಂದ್ರೆ 23ಲೆ 60, 25ಲೆ 100 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 5 ಇದೆ, ಇಲ್ಲೂ 5 ಇದೆ. 5 ಇಂಟು 5 25 ಬರುತ್ತೆ. ಕೆಳಗಡೆ 3 ಇದೆ. 3ರಿಂದ 25
25ನ್ನ ಡಿವೈಡ್ ಮಾಡಿದ್ವಿ ಅಂದ್ರೆ 3 8 24 ಕ್ಯಾನ್ಸಲ್ ಆಗಿ ಶೇಷ 1 ಉಳಿಯುತ್ತೆ. ಮೇಲೆ ಬರಿತೀನಿ, 3ನ ಕೆಳಗಡೆ ಬರ್ಕೊಂಡ್ರೆ 8 ಇಂಟೀಸರ್ 1/3% ಬರುತ್ತೆ. 8 ಪೂರ್ಣಾಂಕ 3ನೇ 1 ಅಂತ ಬರಿತೀವಿ. ಸೊ ಅದನ್ನ ಮಿಕ್ಸ್ಡ್ ಫ್ರಾಕ್ಷನಲ್ಲಿ ಬರ್ಕೊಂಡ್ರೆ 8 ಇಂಟೀಸರ್ 1/3% ಆಗುತ್ತೆ. ಅದು ಇಲ್ಲಿ ಎರಡನೇ ಆಪ್ಷನ್ ಅಲ್ಲಿ ಇದೆ ನೋಡ್ರಿ, ಸೆಕೆಂಡ್ ಆಪ್ಷನ್ ಅಲ್ಲಿ. ದಟ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಆಗಿ ಗೊತ್ತಾಯ್ತಾ ಸೆಕೆಂಡ್ ಕ್ವಶನ್ಗೆ ಆನ್ಸರು. ಥರ್ಡ್ ಕ್ವಶನ್ ಬರೋಣ, ಏನಿದೆ ಅಂತ ನೋಡ್ತಾ ಬನ್ನಿ. 40 persons consume 200 kg of rice in 30 days. In how many days will 30 persons consume 500 kg of rice ಅಂತ ಕೇಳಿದ್ದಾನೆ. ನೋಡ್ರಿ, ಇಲ್ಲಿ 40 ಜನರು 30 ದಿನದಲ್ಲಿ 200 kg ಅಕ್ಕಿಯನ್ನು ಖಾಲಿ ಮಾಡಬಲ್ಲರು. ಹಾಗಾದರೆ 30 ಜನರು ಎಷ್ಟು ದಿನಗಳಲ್ಲಿ 500 kg ಅಕ್ಕಿಯನ್ನು ಖಾಲಿ ಮಾಡುತ್ತಾರೆ ಅಂತ ಪ್ರಶ್ನೆ ಇದೆಯಲ್ಲ. ಸೊ ಈ ಕ್ವಶನ್ನ ಸಿಂಪಲ್ಲಾಗಿ ಆನ್ಸರ್ ಮಾಡ್ಬೇಕಂದ್ರೆ ಫಸ್ಟು ಜನರ ಸಂಖ್ಯೆ ಬರೆಯೋಣ, ದಿನಗಳ ಸಂಖ್ಯೆ ಬರೆಯೋಣ, ನಂಬರ್ ಆಫ್ ಡೇಸು. ಆಮೇಲೆ ಎಷ್ಟು kg ಅಕ್ಕಿ ಖಾಲಿ ಮಾಡಿದಾರಲ್ಲ, ಎಷ್ಟು ಕ್ವಾಂಟಿಟಿ ಖಾಲಿ ಆಗಿದೆ ಅಂದರೆ ಅದರ ಪ್ರಮಾಣ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಕ್ವಾಂಟಿಟಿ ಅಂತ ಕರಿತೀವಲ್ಲ, ಅದನ್ನು ಬರ್ಕೊಂಬಿಟ್ಟು. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಜನರ ಸಂಖ್ಯೆ ಎಷ್ಟಿದೆ ಅಂದ್ರೆ 40 ಜನರು ಅಂತ ಕೊಟ್ಟಿದ್ದಾನೆ. 40 ಜನರು 30 ದಿನಗಳಲ್ಲಿ 200 kg ಅಕ್ಕಿಯನ್ನು ಖಾಲಿ ಮಾಡ್ತಾ ಇದ್ದಾರೆ ಅಂತ ಕೊಟ್ಟಿದ್ದಾನೆ. 40 ಜನ 30 ದಿನಗಳಲ್ಲಿ 200 kg ಅಕ್ಕಿಯನ್ನು ಖಾಲಿ ಮಾಡ್ತಾರೆ ಅಂತ ಕೊಟ್ಟಿದ್ದಾನಲ್ಲ. ಈ ರೀತಿ ಒಂದು ಸಿಂಗಲ್ ರೋನಲ್ಲಿ ಬರ್ಕೊಂಡು, ಹಾಗಾದರೆ 30 ಜನರು ಅಂತಿದೆ. 30 ಜನರು ಸೊ ಎಷ್ಟು ದಿನಗಳಲ್ಲಿ, ದಿನಗಳ ಸಂಖ್ಯೆ ಗೊತ್ತಿಲ್ಲ, ಎಷ್ಟು ದಿನಗಳಲ್ಲಿ 500 kg ಅಕ್ಕಿಯನ್ನು ಖಾಲಿ ಮಾಡ್ತಾರೆ ಅಂತ ಕೊಟ್ಟಿದ್ದಾನೆ. 500 kg ಅಕ್ಕಿ ಖಾಲಿ ಮಾಡಲಿಕ್ಕೆ ಎಷ್ಟು ದಿನ ಬೇಕು ಅಂತ ಕೊಟ್ಟಿದ್ದಾನೆ. ಸೊ ಈ ರೀತಿ ಬರ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ಅಲ್ಲಿ ಎಷ್ಟು ದಿನಗಳಲ್ಲಿ 500 kg ಅಕ್ಕಿ ಖಾಲಿ ಆಗುತ್ತೆ ಅಂತ ನಮಗೆ ಸಿಗುತ್ತೆ. ಸೊ ನೋಡ್ರಿ, ವೆರಿ ಸಿಂಪಲ್ಲು. ಇಲ್ಲಿ ನೋಡ್ರಿ, ಯಾವಾಗಲೂ ಜನರ ಸಂಖ್ಯೆ, ದಿನಗಳ ಸಂಖ್ಯೆ ಮತ್ತು ಎಷ್ಟು ಕ್ವಾಂಟಿಟಿ ಪ್ರಮಾಣ ಕೊಟ್ಟಾಗ ನಾವು ವೆರಿ ಸಿಂಪಲ್ಲಾಗಿ ಯಾವುದೇ ಫಾರ್ಮುಲಾ ಇಲ್ದಂಗೆ ನಾವು ಸಾಲ್ವ್ ಮಾಡ್ಬೇಕಂದ್ರೆ ಈ ಕ್ವಾಂಟಿಟೀಸ್ ನಂಬರ್ ಏನಿದೆಯಲ್ಲ, ಪ್ರಮಾಣ ಅಂತ ಏನು ಕೊಟ್ಟಿದ್ರಲ್ಲ, ಇಷ್ಟು kg ಅಕ್ಕಿ ಖಾಲಿ ಮಾಡ್ತಾರೆ, ಇಷ್ಟು ದಿನಸಿಯನ್ನು ಖಾಲಿ ಮಾಡ್ತಾರೆ ಅಂತ ಕೊಟ್ಟಾಗ ಇವೆರಡನ್ನ ನಾವು ಮ್ಯೂಚುವಲಿ ಇಂಟರ್ಚೇಂಜ್ ಮಾಡ್ಕೊಳ್ಳೋಣ. ರೆಸಿಪ್ರೋಕಲ್ ಅಂದರೆ 500ನ್ನು ಮೇಲ್ ಬರೆದು ಸೊ 200ನ್ನು ಕೆಳಗಡೆ ಬರ್ಕೊಂಡು ಆಮೇಲೆ ಏನು ಮಾಡ್ಬೇಕಂದ್ರೆ ಈ ಕೆಳಗಿರೋ ನಂಬರ್ಸ್ ಅಲ್ಲಿ ಮೇಲಿರೋ ನಂಬರ್ಸ್ ಯಾವಾದರೂ ಕ್ಯಾನ್ಸಲ್ ಆಗ್ತವೆನಾ. ಸೊ ಸಿಂಪ್ಲಿಫೈ ಮಾಡ್ತಾ ಬನ್ನಿ, ಕ್ಯಾನ್ಸಲ್ ಮಾಡ್ತಾ ಬನ್ನಿ. ಯಾವ್ಯಾವ ಕ್ಯಾನ್ಸಲ್ ಆಗ್ತವೆ ಅಂದರೆ ಈ 30 ಕ್ಯಾನ್ಸಲ್ ಆಗುತ್ತೆ, 30 ಕ್ಯಾನ್ಸಲ್ ಆಗುತ್ತೆ. ಮತ್ತೆ ಅವರ ಕ್ಯಾನ್ಸಲ್ ಆಗ್ತವೆ ಅಂದರೆ ಇದು 40 1 40, 45 200 ಕ್ಯಾನ್ಸಲ್ ಆಗುತ್ತೆ. ಆಮೇಲೆ 5 1 5, ಇದು 5 1 2 0 ಪಕ್ಕ ಬರ್ಕೊಂಡ್ರೆ 100 ಬರುತ್ತಲ್ಲ. ಸೊ ಅಲ್ಲಿ ಎಷ್ಟು ದಿನಗಳು ಬೇಕಾಗುತ್ತೆ ಅಂದರೆ 100 ದಿನಗಳು ಬೇಕಾಗುತ್ತೆ ಅಂತ ಹೇಳ್ಬೋದು. x = 100. ಇಲ್ಲಿ ಉಳಿದಿರೋದು x, ಕೆಳಗಡೆ x × 1 ಅಂದರೆ x ಬರಿಬೇಕು. ಇಲ್ಲಿ 1 × 100 ಅಂದರೆ 100 ಬರ್ಕೊಂಡ್ರೆ ಸೊ 30 ಜನ 500 kg ಅಕ್ಕಿ ಖಾಲಿ ಮಾಡಲಿಕ್ಕೆ 100 ಡೇಸ್ ಬೇಕಾಗುತ್ತೆ. ಇಲ್ಲಿ 100 ಡೇಸ್ ಅಂತ 4ನೇ ಆಪ್ಷನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಆಗಿ ಗೊತ್ತಾಯ್ತು ಈ ಕ್ವಶನ್ಗೆ ಆನ್ಸರು. ನೆಕ್ಸ್ಟ್ ಕ್ವಶನ್ ಬರೋಣ, ಏನಿದೆ ಅಂತ. ಇಫ್ x and y ಆರ್ non-zero real numbers, then x² + xy + y² ಏನಾಗಿರುತ್ತೆ ಅಂತ ಕೇಳಿದಾನೆ. x ಮತ್ತು yಗಳು ಋಣಾತ್ಮಕವಲ್ಲದ ವಾಸ್ತವ ಸಂಖ್ಯೆಗಳು. ಹಾಗಾದರೆ x² + xy + y² ಎಂಬುದು ಅಂತ ನೋಡಿ, x ಮತ್ತು yನ ಬೆಲೆಗಳು ಋಣಾತ್ಮಕವಲ್ಲದ ವಾಸ್ತವ ಸಂಖ್ಯೆಗಳಂದರೆ ನಾನ್ ನೆಗೆಟಿವ್ ರಿಯಲ್ ನಂಬರ್ಸ್. ಅಂದರೆ ನೆಗೆಟಿವ್ ಸೈನ್ ಒಂದಿಲ್ಲದೆ ಇರ್ತಕ್ಕಂಥ ರಿಯಲ್ ನಂಬರ್ಸ್ ಯಾವುವು ಅಂದರೆ 1 ಬರಿಬೋದು, 2 ಬರಿಬೋದು, 3 ಬರಿಬೋದು, 1/2 ಬರಿಬೋದು, 5/6 ಬರಿಬೋದು, 11/8 ಬರಿಬೋದು, 15/23 ಬರಿಬೋದು. ಸೊ ಆಮೇಲೆ 8/15 ಬರಿಬೋದು, 5 ಬರಿಬೋದು, 9 ಬರಿಬೋದು ಅಂಡ್ ಸೊ ಆನ್. ಯಾವ ಸಂಖ್ಯೆ ಬೇಕಾದರೂ ಬರ್ಕೋಬೋದು. ಇವನ್ನೆಲ್ಲ ನಾನ್ ನೆಗೆಟಿವ್ ರಿಯಲ್ ನಂಬರ್ಸ್ ಅಂತ ಕರಿತೀವಿ. ಋಣಾತ್ಮಕವಲ್ಲದ ವಾಸ್ತವ ಸಂಖ್ಯೆಗಳು ಅಂತ ಬರಿತೀನಿ. ವಾಸ್ತವ ಸಂಖ್ಯೆಗಳಲ್ಲಿ ನ್ಯಾಚುರಲ್ ನಂಬರ್ಸ್ ಇರ್ತವೆ, ಆಮೇಲೆ ಪಾಸಿಟಿವ್ ಇಂಟೀಸರ್ಸ್ ಇರ್ತವೆ, ಆಮೇಲೆ ಯಾವು
ರ್ಯಾಷನಲ್ ನಂಬರ್ಸ್ ಇರ್ತವೆ, ಇರ್ಯಾಷನಲ್ ನಂಬರ್ಸ್ ಇರ್ತವೆ, ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು, ಆಮೇಲೆ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣಾಂಕಗಳು, ಇವೆಲ್ಲವೂ ಪಾಸಿಟಿವ್ ಸೈನ್ ಹೊಂದಿರ್ತವೆ. ಇವೆಲ್ಲವೂ ಒಟ್ಟಾಗಿ ನಾವು ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ. ಈ ರೀತಿ ವಾಸ್ತವ ಸಂಖ್ಯೆಗಳು ಇರ್ತವೆ. ಆ ಎಕ್ಸ್ ಮತ್ತು ವೈ ಜಾಗದಲ್ಲಿ ಬರ್ತಕ್ಕಂಥವು ಯಾವಾದರೂ ವಾಸ್ತವ ಸಂಖ್ಯೆಗಳಾಗಿದ್ದರೆ ಈ ಎಕ್ಸ್ ಸ್ಕ್ವೇರು ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ನ ಬೆಲೆ ಏನು ಬರ್ಬೋದು ಅಂತ ಕೇಳಿದ್ದಾರೆ. ನಾವಿಲ್ಲಿ ಸೆಲ್ಫ್ ಅಸಂಪ್ಷನ್ ಮಾಡೋಣ. ಎಕ್ಸ್ಗೆ ಯಾವುದಾದ್ರೂ ಒಂದು ವ್ಯಾಲ್ಯೂ ತಗೊಳ್ಳೋಣ, 2 ಅಂತ ತಗೊಂತೀನಿ. ವೈಗೆ ಯಾವುದಾದ್ರೂ ಒಂದು ವಾಸ್ತವ ಸಂಖ್ಯೆ 3 ತಗೊಂತೀನಿ. 2, 3ನೇ ಯಾಕೆ ತಗೊಂಡೆ ಅಂದರೆ ಪಾಸಿಟಿವ್ ನಂಬರ್ಸ್, ರಿಯಲ್ ನಂಬರ್ಸ್ ಅಂತ ಕರಿತೀವಿ. ನಮಗೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಅದಕ್ಕೋಸ್ಕರ 2, 3 ಅಸಂಪ್ಷನ್ ಮಾಡ್ಕೊಂಡು ಇಲ್ಲಿ ಎಕ್ಸ್ ಸ್ಕ್ವೇರ್ ಅಂತ ಇದೆ ನೋಡ್ರಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ನ ಬೆಲೆ ಕಂಡುಹಿಡಿಬೇಕು. ಎಕ್ಸ್ ಸ್ಕ್ವೇರ್ ಅಂದರೆ ನಾವು 2 ಸ್ಕ್ವೇರ್ ಬರಿತಾ ಇದೀನಿ, ಪ್ಲಸ್ ಎಕ್ಸ್ ಅಂದರೆ 2, ವೈ ಅಂದರೆ 3 ಬರಿತಾ ಇದೀನಿ, ಪ್ಲಸ್ ವೈ ಸ್ಕ್ವೇರ್ ಅಂದರೆ 3 ಸ್ಕ್ವೇರ್ ಬರಿತೀನಿ. 2 ಸ್ಕ್ವೇರ್ ಅಂದರೆ 4, 2 3 6, 3 ಸ್ಕ್ವೇರ್ ಅಂದರೆ 9 ಆಗುತ್ತೆ. 9 ಪ್ಲಸ್ 6 15, 15 ಪ್ಲಸ್ 4 19 ಬರುತ್ತೆ. ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ನ ಬೆಲೆ ಆಗಿರುತ್ತೆ. 19 ಬರುತ್ತೆ. 19 ಅನ್ನೋದು ಪಾಸಿಟಿವ್ ನಂಬರ್ ನೋಡ್ರಿ, ಧನಾತ್ಮಕ ಸಂಖ್ಯೆ. ಇದು ಕೂಡ ವಾಸ್ತವ ಸಂಖ್ಯೆ ಅಂತಲೇ ಕರಿಬೋದು. ವಾಸ್ತವ ಸಂಖ್ಯೆ, ಪಾಸಿಟಿವ್ ನಂಬರ್ಸ್ ಅಂತ ಕರಿಬೋದು. ಹಾಗಾದರೆ ಇಲ್ಲಿ 4 ಆಪ್ಷನ್ಸ್ ಅಲ್ಲಿ ಯಾವುದಂದ್ರೆ ಈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ನ ಬೆಲೆ ಯಾವಾಗಲೂ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ ಅಂತ ಹೇಳಿದಾನೆ, ಯಾವಾಗಲೂ ಋಣಾತ್ಮಕವಾಗಿರುತ್ತೆ ಅಂತ ಹೇಳಿದಾಗ ಇದು ರಾಂಗ್ ಅಂತ ಹೇಳ್ತೀವಿ. ಯಾಕಂದ್ರೆ ಇಲ್ಲಿ ಬಂದಿರೋದು ಪಾಸಿಟಿವ್ ವ್ಯಾಲ್ಯೂ. ಟೇಕ್ಸ್ ದ ವ್ಯಾಲ್ಯೂ 0 ಫಾರ್ ಸಮ್ ಎಕ್ಸ್ ಅಂಡ್ ವೈ. ಎಕ್ಸ್ ಮತ್ತು ವೈನ ಯಾವುದೇ ಬೆಲೆಗಳಿಗೆ, ಎಕ್ಸ್ ಮತ್ತು ವೈನ ಯಾವುದೇ ಬೆಲೆಗಳಿಗೆ ಅದು 0 ಆಗಿರುತ್ತೆ ಅಂತ ಹೇಳಿದಾನೆ. 0 ಆಗಿರಲ್ಲ, ಇಲ್ಲಿ ನಂಬರ್ ಬರ್ತಾ ಇದೆ. ಸೊ ಹಾಗಾಗಿ ಎಕ್ಸ್ ಮತ್ತು ವೈನ ಬೆಲೆಗಳಿಗೆ 0 ಆಗಿರುತ್ತೆ ಅಂತೇಳಿ 0 ಬರ್ತಲ್ಲ, ಬೇರೆ ವ್ಯಾಲ್ಯೂ ಸಿಗ್ತಾ ಇದೆ. ಸೊ ಈಸ್ ಆಲ್ವೇಸ್ ಪಾಸಿಟಿವ್, ಯಾವಾಗಲೂ ಧನಾತ್ಮಕವಾಗಿರುತ್ತೆ ಅಂತಿದೆ. ಸೊ ಹಾಗಾಗಿ ಇಲ್ಲಿ ಧನಾತ್ಮಕ ಸಂಖ್ಯೆ ಬಂದಿದೆ ಅಂದರೆ ಆಪ್ಷನ್ 3 ಒನ್ ಸರಿಯಾಗುತ್ತೆ. ಟೇಕ್ಸ್ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ವ್ಯಾಲ್ಯೂಸ್ ಅಂತಿದೆ. ಧನಾತ್ಮಕ ಮತ್ತು ಋಣಾತ್ಮಕ ಎರಡನ್ನೂ ಹೊಂದಿರುತ್ತೆ ಅಂದರೆ ಇದು ರಾಂಗ್ ಆಗುತ್ತೆ. ಯಾಕಂದ್ರೆ ಓನ್ಲಿ ಪಾಸಿಟಿವ್ ನಂಬರ್ ಬರುತ್ತೆ. ಯಾಕಂದರೆ ಇಲ್ಲಿ ಎಕ್ಸ್ ಮತ್ತು ವೈಗಳು ಪಾಸಿಟಿವ್ ನಂಬರ್ಸೇ, ಋಣಾತ್ಮಕವಲ್ಲದ ಸಂಖ್ಯೆಗಳಾಗಿದ್ದಾಗ ಇಲ್ಲೂ ಕೂಡ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ನ ಬೆಲೆ ಕೂಡ ಓನ್ಲಿ ಪಾಸಿಟಿವ್ ನಂಬರ್ಸೇ ಸಿಗುತ್ತೆ. ಹಾಗಾಗಿ ಯಾವಾಗಲೂ ಧನಾತ್ಮಕವಾಗಿರುತ್ತೆ ಅಂತ ಇದೆಯಲ್ಲ, 3rd ಆಪ್ಷನ್ ದಿಸ್ ವಿಲ್ ಬಿ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಆಪ್ಷನ್ 3rd ಒನ್ ಕರೆಕ್ಟ್. ಓಕೆನಾ, ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಬರೋಣ. 5ನೇ ಪ್ರಶ್ನೆ. ಇಫ್ ದ ಕಾಸ್ಟ್ ಪ್ರೈಸ್ ಆಫ್ 8 pence is ಸೇಮ್ ಆಸ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ 6 pence ಅಂತ ಇದೆ, ದೆನ್ ದ ಗೇನ್ ಪರ್ಸೆಂಟ್ ಈಸ್ ಅಂತ. 8 ಪೆನ್ನುಗಳ ಕೊಂಡ ಬೆಲೆಯು 6 ಪೆನ್ನುಗಳ ಮಾರಿದ ಬೆಲೆಗೆ ಸಮವಾಗಿದ್ದರೆ ಶೇಕಡ ಲಾಭ ಎಷ್ಟು ಅಂತ ಕೇಳಿದಾನೆ ಇಲ್ಲಿ. ಸೊ ಇಲ್ಲಿ ಕಾಸ್ಟ್ ಪ್ರೈಸ್ ಆಫ್ 8 pence ಅಂತ ಹೇಳಿದಾನೆ. ಕಾಸ್ಟ್ ಪ್ರೈಸ್ ಆಫ್ 8 pence, 8 ಪೆನ್ನುಗಳ ಕೊಂಡ ಬೆಲೆ. ಸೊ 6 ಪೆನ್ನುಗಳ ಮಾರಿದ ಬೆಲೆಗೆ ಸೆಲ್ಲಿಂಗ್ ಪ್ರೈಸ್ ಆಫ್ 6 pence ಅಂತ ಇದೆ. 6 ಪೆನ್ನುಗಳ ಮಾರಿದ ಬೆಲೆಗೆ ಸಮವಾಗಿದ್ದರೆ ಅಂತ ಇದೆ. ಸೆಲ್ಲಿಂಗ್ ಪ್ರೈಸ್ ಆಫ್ 6 pence ಅಂತ ಇದೆ. 6 ಪೆನ್ನುಗಳ ಮಾರಿದ ಬೆಲೆಗೆ ಸಮವಾಗಿದ್ದರೆ ಉಂಟಾದ ಶೇಕಡ ಲಾಭ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಶೇಕಡ ಲಾಭ ಕಂಡುಹಿಡಿಬೇಕಾಗುತ್ತೆ. ನೋಡ್ರಿ, ಎಸ್ಪೆಷಲಿ ಈ ರೀತಿ ಪ್ರಶ್ನೆ ಕೇಳಿದಾಗ ಇಷ್ಟು ವಸ್ತುಗಳ ಕೊಂಡ ಬೆಲೆ ಇಷ್ಟು ವಸ್ತುಗಳ ಮಾರಿದ ಬೆಲೆಗೆ ಸಮವಾಗಿದೆ ಅಂತ ಕೊಟ್ಟಾಗ ಇದರಲ್ಲಿ ಉಂಟಾದ ಶೇಕಡ ಲಾಭ ಅಥವಾ ಶೇಕಡ ನಷ್ಟ ಕಂಡುಹಿಡಿಯಬೇಕು. ಕೆಲವೊಂದು ಟೈಮ್ ಪ್ರಾಬ್ಲಮ್ ಕೇಳ್ಬೋದು ನಷ್ಟ ಕಂಡುಹಿಡಲಿಕ್ಕೆ, ಬಟ್ ಈ ಪ್ರಶ್ನೆಯಲ್ಲಿ ಹೇಳ್ಬಿಟ್ಟಿದ್ದಾನೆ ಶೇಕಡ ಲಾಭ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ. ಸೊ ಫಸ್ಟ್ ಆಫ್ ಆಲ್ ಎಸ್ಪೆಷಲಿ ಈ ರೀತಿ ಪ್ರಶ್ನೆಗಳು ಏನಾದ್ರು ರಿಪೀಟ್ ಆದಾಗ ಇಲ್ಲಿ ಕೊಂಡ ಬೆಲೆಯ ವಸ್ತುಗಳ ಸಂಖ್ಯೆ ಮಾರಿದ ಬೆಲೆಯ ವಸ್ತುಗಳ ಸಂಖ್ಯೆಗೆ ಸಮವಾಗಿದ್ರೆ, ಕಾಸ್ಟ್ ಪ್ರೈಸ್ ಅಂದ್ರೆ ಕೊಂಡ ಬೆಲೆ, ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಮಾರಿದ ಬೆಲೆ ಗೊತ್ತಿರಲಿ. ಈ ಕೊಂಡ ಬೆಲೆಯ ವಸ್ತುಗಳ ಸಂಖ್ಯೆ ಮಾರಿದ ಬೆಲೆಯ ವಸ್ತುಗಳ ಸಂಖ್ಯೆಗಿಂತ ಇವು ಅಧಿಕವಾಗಿದ್ರೆ, ಸೊ ಗ್ರೇಟರ್ ನಂಬರ್ ಇತ್ತು ಅಂದ್ರೆ ಈ ಟ್ರಾನ್ಸಾಕ್ಷನ್ ಅಲ್ಲಿ ಯಾವಾಗಲೂ ಏನಾಗಿರುತ್ತೆ ಅಂದ್ರೆ ಪ್ರಾಫಿಟ್ ಆಗಿರುತ್ತೆ, ಲಾಭ ಆಗಿರುತ್ತೆ. ಅದು ಎಷ್ಟು ಲಾಭ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನೋಡ್ರಿ, ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಕಂಡುಹಿಡಿತಾ ಇದೀವಿ ಅಂದ್ರೆ ಶೇಕಡ ಲಾಭ ಕಂಡುಹಿಡಿಬೇಕಂದ್ರೆ ವೆರಿ ಸಿಂಪಲ್ ಮೆಥಡ್. ಇದನ್ನ ಶಾರ್ಟ್ಕಟ್ ಮೆಥಡ್ ಅಲ್ಲಿ ಮಾಡ್ಬೇಕಂದ್ರೆ ಸೊ ಕೊಂಡ ಬೆಲೆಯ ವಸ್ತುಗಳ ಸಂಖ್ಯೆ ಮಾರಿದ ಬೆಲೆಯ ವಸ್ತುಗಳ ಸಂಖ್ಯೆಗಳ ವ್ಯತ್ಯಾಸ, ಡಿಫ್ರೆನ್ಸ್. 8ರಲ್ಲಿ 6 ಮೈನಸ್ ಮಾಡ್ರಿ 2 ಬರುತ್ತೆ, 2 ಬರಿಬೇಕು.
ಡಿವೈಡೆಡ್ ಬೈ ಮಾರಿದ ವಸ್ತುಗಳ ಸಂಖ್ಯೆ ಏನಿರುತ್ತೋ ಅದನ್ನು ಡಿನಾಮಿನೇಟರ್ ಬರಿಬೇಕು. ಇದು ಶಾರ್ಟ್ಕಟ್ ಮೆಥಡಲ್ಲಿ ಮಾಡ್ಬೇಕಾದ್ರೆ ಮಾರಿದ ವಸ್ತುಗಳ ಸಂಖ್ಯೆಗಳನ್ನು ಕೆಳಗಡೆ ಬರಿತೀವಿ. ಆ್ಯಕ್ಚುಲಿ ನಾವು ಪ್ರೊಸೀಜರು ಫಾರ್ಮುಲಾ ಪ್ರಕಾರ ಮಾಡ್ತಾ ಹೋದರೆ, ಆ ಕಾನ್ಸೆಪ್ಟ್ ಪ್ರಕಾರ ಮಾಡ್ತಾ ಹೋದರೆ ಯಾವಾಗಲೂ ಕೆಳಗಡೆ ನಾವು ಕೊಂಡ ಬೆಲೆಯ ವಸ್ತುಗಳ ಸಂಖ್ಯೆ ಬರಿತಾ ಇರ್ತೀವಿ, ಕೊಂಡ ಬೆಲೆ ಕೆಳ ಬರಿತಾ ಇರ್ತೀವಿ. ಬಟ್ ಇದನ್ನು ನಾನು ಡೈರೆಕ್ಟ್ ಮೆಥಡಲ್ಲಿ ಹೇಳ್ಕೊಡ್ಬೇಕಾದ್ರೆ ಆನ್ಸರ್ ನಮಗೆ ಸುಲಭವಾಗಿ ಸಿಗ್ಬೇಕಂದ್ರೆ ಇಲ್ಲಿ ಮಾರಿದ ವಸ್ತುಗಳ ಸಂಖ್ಯೆ ಕೆಳಗಡೆ ಬರ್ಕೊಂಡು ಇಂಟು 100 ಹಾಕೊಂಡು ಸಿಂಪ್ಲಿಫೈ ಮಾಡಿದಾಗ ಎಷ್ಟು % ಲಾಭ ಬರುತ್ತೆ ಅಂತ ಗೊತ್ತಾಗುತ್ತೆ. 2 1 2 3 6 ಕ್ಯಾನ್ಸಲ್ ಆಗುತ್ತೆ. 3ರಿಂದ 100 ಡಿವೈಡ್ ಮಾಡಿರಿ 33.33 ಬರುತ್ತೆ. ಸೊ ಇಲ್ಲಿ ನೋಡ್ರಿ 1 × 100 ಡಿವೈಡ್ ಬೈ 3 ಅಂದರೆ 33.33% ಬರುತ್ತೆ. ಇದನ್ನು ನಾವು 33 3ನೇ 1 ಅಂತ ಬರಿತೀವಿ. 33 ಇಂಟೀಸರ್ 1/3% ಅಂತ ಬರಿತೀವಿ. ಸೊ ಈ ಥರ ಯಾವ ಆಪ್ಷನಲ್ಲಿ ಇದೆ ಅಂದರೆ ಥರ್ಡ್ ಆಪ್ಷನಲ್ಲಿ ಇದೆಯಲ್ಲ, 3ರಿಂದ 100 ಡಿವೈಡ್ ಮಾಡಿರಿ ಮಿಶ್ರ ಭಿನ್ನ ರಾಶಿ ಅಂದ್ರೆ 33 ಇಂಟೀಸರ್ 1/3% ಆಗುತ್ತೆ. ಥರ್ಡ್ ಆಪ್ಷನ್ ಇದಕ್ಕೆ ಆನ್ಸರ್ ಕರೆಕ್ಟ್ ಆಗುತ್ತೆ. ಓಕೆನಾ, ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಬರೋಣ. ಇದಾದ್ಮೇಲೆ ವಿಚ್ ಆಫ್ ದ ಫಾಲೋಯಿಂಗ್ ರ್ಯಾಷನಲ್ ನಂಬರ್ಸ್ ಡಸ್ ನಾಟ್ ಲೈ ಬಿಟ್ವೀನ್ 3/5 and 4/5 ಅಂತ ಇದೆ. ಈ ಕೆಳಗಿನ ಯಾವ ಭಾಗಲಬ್ಧ ಸಂಖ್ಯೆಯು 3/5 ಮತ್ತು 4/5ಗಳ ನಡುವೆ ಬರುವುದಿಲ್ಲ ಅಂತ ಇದೆ. 3/5 ಮತ್ತು 4/5ಗಳ ನಡುವೆ ಈ ಕೆಳಗಿನ ಯಾವ ಭಾಗಲಬ್ಧ ಸಂಖ್ಯೆ ಬರಲ್ಲ ಅಂತ ಕೇಳಿದ್ದಾರೆ. ಸೊ ಯಾವ ಭಾಗಲಬ್ಧ ಸಂಖ್ಯೆ ಬರಲ್ಲ ಅಂತ ಕೇಳಿದಾಗ ವೆರಿ ಸಿಂಪಲ್ ನೋಡ್ರಿ, ಇದು 3/5 ಅನ್ನೋದು ಭಿನ್ನ ರಾಶಿ. ಇದನ್ನ ದಶಮಾಂಶ ಸಂಖ್ಯೆಯಲ್ಲಿ ಡೆಸಿಮಲ್ ಅಲ್ಲಿ ಬರ್ಕೊಂಡ್ರೆ 5ಇಂದ 3 ಡಿವೈಡ್ ಮಾಡ್ರಿ 0.6 ಬರುತ್ತೆ, 0 ಹಾಕಬಹುದು. 4/5 ಅಂದರೆ 5ಇಂದ 4 ಡಿವೈಡ್ ಮಾಡಿದ್ರೆ 0.80 ಆಗುತ್ತೆ. 0.8ನ 0.80 ಬರಿಬೋದು. 5ಇಂದ 3 ಡಿವೈಡ್ ಮಾಡಿ ನೋಡ್ರಿ, ಈ ಥರ 5ಇಂದ 3 ಡಿವೈಡ್ ಮಾಡಿದ್ರೆ ಪಾಯಿಂಟ್ ಕಟ್ 0 ಇಳಿಸ್ಕೊಡ್ರಿ, 5 6 30 ಶೇಷ 0 ಬರುತ್ತೆ. 0.6ನ 0.60 ಬರಿತೀನಿ, ಇದು 0.80 ಬರ್ತೀನಿ. 0.60 0.80ಗಳ ನಡುವೆ ಇಲ್ಲಿ ಕೊಟ್ಟರೆ ಯಾವ ಸಂಖ್ಯೆ ಬರಲ್ಲ ಅಂತ ಕೇಳಿದಾನೆ. ಸೊ ನೋಡ್ರಿ, ಈ 2/3ನ ನಾವು 3ಇಂದ 2 ಡಿವೈಡ್ ಮಾಡ್ರಿ 0.66 ಸಮಥಿಂಗ್ ಬರುತ್ತೆ. 10ಇಂದ 7 ಡಿವೈಡ್ ಮಾಡಿದ್ರೆ 0.70 ಬರುತ್ತೆ. ಇದು 2 8 16, 2 15 30 ಕ್ಯಾನ್ಸಲ್ ಆಗಿ 15 5 75, 5 ಉಳಿಯುತ್ತೆ. ಸೊ 15 3 45 ಅಂದರೆ 0.53 ಬರುತ್ತೆ. ಸೊ ಇಲ್ಲಿ 19ರಿಂದ 19 ಡಿವೈಡ್ ಮಾಡ್ರಿ. ಸೊ 30ರಿಂದ 19ನ ನೀವು ಡಿವೈಡ್ ಮಾಡ್ರಿ, ಪಾಯಿಂಟ್ ಕಟ್ 0 ಇಳಿಸ್ಕೊಳ್ರಿ. 36 180, 10 ಉಳಿಯುತ್ತೆ. ಪಾಯಿಂಟ್ರಿಂದ ಇನ್ನೊಂದು 0 ಹಾಕೊಳ್ರಿ, 33 90 ಆಗುತ್ತೆ. 0.63 ಬರುತ್ತೆ, 0.63 ನೋಡಿ. 0.63 0.66 0.70 0.53 ಇದೆ ಅಂದ್ರೆ 0.6ಕ್ಕಿಂತ ದೊಡ್ಡದು 0.8ಕ್ಕಿಂತ ಚಿಕ್ಕದಿರೋ ಸಂಖ್ಯೆಗಳು ಇವುಗಳ ನಡುವೆ ಬರ್ತವೆ. ಇದರಿಂದ ಕಡಿಮೆ ಇದರಿಂದ ಜಾಸ್ತಿ ಇರೋ ನಂಬರ್ಸ್ ಇವುಗಳಿಂದ ಆಚೆ ಇರ್ತವೆ ಅಂತ ಹೇಳ್ಬೋದು. 0.63 ಇದೆಯಲ್ಲ 0.60 ನಂತರ ಬರೋದ್ರಿಂದ ಇದ್ರ ನಡುವೆ ಸಂಖ್ಯೆ ಬರ್ತಾ ಇದೆ. 0.66 ಕೂಡ ಇದಕ್ಕಿಂತ ದೊಡ್ಡದಾಗಿರೋದ್ರಿಂದ ಇದು ಕೂಡ ಇನ್ ಬಿಟ್ವೀನ್ ದೀಸ್ 2 ನಂಬರ್ಸ್ ಅಲ್ಲೇ ಬರುತ್ತೆ. 0.70 ಕೂಡ 0.60 ನಂತರ 0.80 ಒಳಗಡೆ ಬರ್ತಾ ಇದೆ ಅಂದ್ರೆ ಇದು ಕೂಡ ಇನ್ ಬಿಟ್ವೀನ್ ದೀಸ್ 2 ನಂಬರ್ಸ್ ಆಗಿರುತ್ತೆ. ಆದ್ರೆ 0.53 ಅನ್ನೋದು 0.60ಗಿಂತನೂ ಕಡಿಮೆ ಇರೋ ಸಂಖ್ಯೆ ಆಗಿರೋದ್ರಿಂದ ಈ 4ನೇ ಆಪ್ಷನ್ ಈ ಪ್ರಶ್ನೆಗೆ ಆನ್ಸರ್ ಮಾಡಬೇಕು. 0.53 ಅನ್ನೋದು ಇವೆರಡೂ ಸಂಖ್ಯೆಗಳ ನಡುವೆ ಬರ್ತಾ ಇಲ್ಲ. ಸೊ ಹಾಗಾಗಿ 4th ಆಪ್ಷನ್ ಇದಕ್ಕೆ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಆಗಿ ಗೊತ್ತಾಯ್ತಾ? ಈ ಮೆಥಡಲ್ಲಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನೋಡ್ತಾ ಬರೋಣ. If the price of 3 pens and 2 pencils, 3 pens, 2 pencils and 4 erasers is ₹92, and the price of 8 pencil and 16 erasers is ₹68, then the price of 24 pens is ಅಂತ ಕೇಳಿದಾನೆ. ನೋಡ್ರಿ, 3 ಪೆನ್ನುಗಳು ಅಂತಿದೆ. 3 ಪೆನ್ನುಗಳು ಮತ್ತು 2 ಪೆನ್ಸಿಲ್ಗಳು ಆಮೇಲೆ 4 ರಬ್ಬರ್ 4 ಎರೇಸರ್ಸ್ ಅಂತ ಹೇಳ್ತೀವಲ್ಲ, 4 ಎರೇಸರ್ಸ್ನ ಒಟ್ಟು ಬೆಲೆ ₹92 ಅಂತ ಹೇಳಿದಾನೆ. ₹92 ಅಂತ ಹೇಳಿದಾನೆ. ₹92 ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಮತ್ತಿಲ್ಲಿ 8 ಪೆನ್ನುಗಳು 8 ಪೆನ್ಸ್ ಅಂತ ಹೇಳಿದಾನೆ. 8 ಪೆನ್ನುಗಳು ಮತ್ತು 16 ಎರೇಸರ್ಸ್ ರಬ್ಬರ್ಗಳ ಒಟ್ಟು ಬೆಲೆ ಎಷ್ಟು ಕೊಟ್ಟಿದ್ದಾನೆ ಅಂದರೆ ₹68 ಅಂತ ಕೊಟ್ಟಿದ್ದಾನೆ. ₹68 ಕೊಟ್ಟಿದ್ದಾನೆ. ಹಾಗಾದರೆ 24 ಪೆನ್ನುಗಳ ಬೆಲೆ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾನೆ. 24 ಪೆನ್ನುಗಳಿಗೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಪ್ರಶ್ನೆ ಕೇಳಿದಾಗ ನೋಡ್ರಿ, ವೆರಿ ಸಿಂಪಲ್ ಆಗಿ ಆನ್ಸರ್ ಮಾಡ್ಬೇಕಂದ್ರೆ
ಇಲ್ಲಿ ಪೆನ್ನುಗಳ ಸಂಖ್ಯೆ ಎಷ್ಟಿದೆ ಅಂದರೆ 3 ಪೆನ್ನುಗಳಿದಾವೆ. ಅಲ್ಲಿ ಏನಂತ ಕೊಟ್ಟಿದ್ದಾರೆ ಅಂದರೆ 8 ಪೆನ್ಸಿಲ್ಸ್ ಅಂತ. ಸಾರಿ, ಇದು 8 ಪೆನ್ಸಿಲ್ಸ್ ಆಗಬೇಕು. ಇಲ್ಲಿ ಇಂಗ್ಲೀಷಲ್ಲಿ ಪೆನ್ಸಿಲ್ಸ್ ಅಂತ ಇದೆ, ಇಲ್ಲಿ ಕನ್ನಡದಲ್ಲಿ ಪೆನ್ನುಗಳಂತಿದೆ. ಇದು ಪೆನ್ಸಿಲ್ಸ್, ಆ್ಯಕ್ಚುಲಿ ಪೆನ್ಸಿಲ್ಸ್ ಅಂತಲೇ ಮಾಡ್ಕೊಳ್ರಿ. ಪೆನ್ಸಿಲ್ಸ್ ಅಂತ ಮಾಡ್ಕೊಂಡ್ರೆ ಮಾತ್ರ ನಮಗೆ ಆನ್ಸರು ಕರೆಕ್ಟ್ ಬರೋಕ್ಕೆ ಸಾಧ್ಯತೆ ಇರೋದು, ಇಲ್ಲ ಅಂದರೆ ಮಿಸ್ ಆಗಿಬಿಡುತ್ತೆ, ರಾಂಗ್ ಆಗಿಬಿಡುತ್ತೆ. ಸೊ ಇದು ಪೆನ್ ಅಲ್ಲ, ಪೆನ್ಸಿಲ್ಸ್ ಅಂತ ಚೇಂಜಸ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಪೆನ್ಸಿಲ್ಸ್ 8 ಪೆನ್ಸಿಲ್ಸ್ ಆ್ಯಂಡ್ 16 ಎರೇಸರ್ಸ್ ರುಪೀಸ್ 68 ರುಪೀಸ್ ಅಂತ ಕೊಟ್ಟಿದ್ದಾನಲ್ಲ. ಇಲ್ಲಿ 2 ಪೆನ್ಸಿಲ್ಸ್ ಇದಾವೆ, ಇಲ್ಲಿ 8 ಪೆನ್ಸಿಲ್ಸ್ ಆಗಿದಾವೆ. ಇಲ್ಲಿ 4 ಎರೇಸರ್ಸ್ ಇದಾವೆ, ಇಲ್ಲಿ 16 ಎರೇಸರ್ಸ್ ಇರೋದ್ರಿಂದ ನಾನು ಇದು 2 ಪೆನ್ಸಿಲ್ಲು 4 ಎರೇಸರ್ಸ್ಗೆ ಸೇಮ್ ಮಾಡ್ಕೋಬೇಕು ಅಂತೇಳಿ ಇವೆರಡರಿಂದ ನಾನು 4 ಕಾಮನ್ ತೆಗಿತಾ ಇದ್ದೀನಿ. 4 ಎಷ್ಟು 8 ಅಂದರೆ 4 2 8 ಅಲ್ಲ, ಅವಾಗ 2 ಪೆನ್ಸಿಲ್ಸ್ ಆಗುತ್ತೆ. ಪ್ಲಸ್ ಇದು 4 4 16 ಅಲ್ಲ, 4 ಎರೇಸರ್ಸ್ ಆಗುತ್ತೆ. 4 ಎರೇಸರ್ಸ್ ಆಗುತ್ತೆ. ಸೊ ಇವುಗಳ ಬೆಲೆ 68 ಸಮಲ್ಲ, ಈಕ್ವಲ್ ಟು 68 ಬರೀತೀನಿ. 4ರಿಂದ ಡಿವೈಡ್ ಮಾಡೋಣ, 4 1 4, 2 ಉಳಿಯುತ್ತೆ, 4 7 28 ಕ್ಯಾನ್ಸಲ್ಲು. ಸೊ ಇಲ್ಲಿ 2 ಪೆನ್ಸಿಲ್ಸು ಆಮೇಲೆ 4 ಎರೇಸರ್ಸ್ನ ಒಟ್ಟು ಬೆಲೆ 17 ರೂಪಾಯಿ ಆಗುತ್ತೆ. ಸೊ 2 ಪೆನ್ಸಿಲ್ಸು 4 ಎರೇಸರ್ಸ್ಗೆ 17 ರೂಪಾಯಿ. ಇಲ್ಲಿ 2 ಪೆನ್ಸಿಲ್ಸ್ 4 ಎರೇಸರ್ಸ್ ಇದೆ ಅಂದರೆ 2 ಪೆನ್ಸಿಲ್ಲು 4 ಎರೇಸರ್ಸ್ನ ಬೆಲೆ 17 ರೂಪಾಯಿ ಇದೆಲ್ಲ. ಇಲ್ಲಿ 17 ಬರ್ಕೊಂಡು ಇನ್ನು 3 ಪೆನ್ ಎಲ್ಲ ಹಾಗೆ ಬರ್ಕೊಂಡು ರೈಟ್ ಸೈಡಲ್ಲಿ 92 ರೂಪಾಯಿ ಬರೆಯಲ್ಲ. ಸೊ ಈ 17 ಅನ್ನೋದು ರೈಟ್ ಸೈಡಿಗೆ ಹೋದರೆ ಏನಾಗುತ್ತೆ ಅಂದರೆ 92ರಲ್ಲಿ 17ನ್ನು ಮೈನಸ್ ಮಾಡಿರಿ, ಎಷ್ಟು ಬರುತ್ತೆ ಅಂದರೆ 75 ಬರುತ್ತೆ. 75. ಸೊ ಅದು 3 ಪೆನ್ಸ್ನ ಬೆಲೆ 75 ರುಪೀಸ್. ಆದರೆ 3ರಿಂದ ಡಿವೈಡ್ ಮಾಡಿರಿ, 3 2 6, 1 ಉಳಿಯುತ್ತೆ, 3 15 ಕ್ಯಾನ್ಸಲ್ ಆಗಿ 1 ಪೆನ್ನ ಬೆಲೆ 25 ರೂಪಾಯಿ ಆಗುತ್ತೆ. 1 ಪೆನ್ನಿಗೆ 25 ರೂಪಾಯಿ ಅಂತ. 1 ಪೆನ್ನಿಗೆ 25 ರೂಪಾಯಿ ಆದರೆ ಇಲ್ಲಿ 24 ಪೆನ್ನುಗಳ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ. ಸೊ 24 ಪೆನ್ನುಗಳ ಬೆಲೆ ಎಷ್ಟು ಅಂತ ಕಂಡುಹಿಡಿಬೇಕಂದ್ರೆ 1 ಪೆನ್ನಿಗೆ 25 ರೂಪಾಯಿ ಆದರೆ 24 ಪೆನ್ನಿಗೆ ಎಷ್ಟಾಗುತ್ತೆ ಅಂತ ಕಂಡುಹಿಡಿಯೋಣ. ಸೊ 25 4 100 0 ದಶಕ 10, 25 2 50, 10 60 ಆಗುತ್ತೆ, 600 ರುಪೀಸ್ ಆಗುತ್ತೆ. 600 ರುಪೀಸ್ ಅನ್ನೋದು 4th ಆಪ್ಷನಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಕ್ಲಿಯರ್ ಅರ್ಥ ಆಯ್ತಾ? ಈ ರೀತಿ ಈ ಕ್ವಶನ್ನ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಬರೋಣ. We cannot construct a triangle if we are given ಈ ಕೆಳಗಿನ ಯಾವುದರಿಂದ ತ್ರಿಭುಜವನ್ನು ರಚನೆ ಮಾಡಲು ಸಾಧ್ಯವಿಲ್ಲ ಅಂತ. ಕನ್ಸ್ಟ್ರಕ್ಷನ್ ಆಫ್ ಟ್ರಯಾಂಗಲ್ಸ್ ಅಂತ ನಾವು ಸ್ಕೂಲ್ ಡೇಸಲ್ಲಿ 8ನೇ ಕ್ಲಾಸಲ್ಲಿ ಓದಿರ್ತೀವಿ, ತ್ರಿಭುಜಗಳ ರಚನೆ ಅಂತ. ಸೊ ಯಾವ್ಯಾವ ಥರ ಅಂಶಗಳನ್ನು ಕೊಟ್ಟಾಗ ತ್ರಿಭುಜವನ್ನು ರಚಿಸ್ಬೋದು ಅಂತ ಕೇಳಿದಾನೆ. ಫಸ್ಟ್ ಒಂದು ತ್ರಿಭುಜ ರಚನೆ ಮಾಡಬೇಕು, ಒಂದು ಟ್ರಯಾಂಗಲ್ ನೋಡ್ರಿ, ಒಂದು ತ್ರಿಭುಜವನ್ನು ರಚನೆ ಮಾಡಬೇಕು ಅಂದರೆ ಕನಿಷ್ಠ 3 ಅಂಶಗಳು ಅವಶ್ಯಕ ಅಂತ ಕರಿತೀವಿ. 3 ಅಂಶಗಳು ಅವಶ್ಯಕವಾಗಿದ್ದರೆ ನಾವು ಒಂದು ತ್ರಿಭುಜವನ್ನು ರಚನೆ ಮಾಡ್ಬೋದು. ಸೊ ನೋಡ್ರಿ, 2 ಆ್ಯಂಗಲ್ಸ್ 2 ಕೋನಗಳು ಆ್ಯಂಡ್ 1 ಸೈಡ್ 2 ಕೋನಗಳು ಮತ್ತು ಒಂದು ಬಾಹುವಿನ ಅಳತೆ ಕೊಟ್ಟಾಗ 100% ನಾವು ತ್ರಿಭುಜ ರಚನೆ ಮಾಡಲಿಕ್ಕೆ ಬರುತ್ತೆ. ಯಾವ 2 ಕೋನಗಳ ಅಳತೆ ಮತ್ತು ಒಂದು ಬಾಹುವಿನ ಅಳತೆ ಕೊಟ್ಟಾಗ ತ್ರಿಭುಜವನ್ನು ರಚನೆ ಮಾಡ್ಬೋದು. ಓನ್ಲಿ 3 ಸೈಡ್ಸ್ ಅಂದರೆ ಈ 3 ಬಾಹುಗಳ ಅಳತೆಗಳನ್ನು ಕೊಟ್ಟಾಗಲೂ ಕೂಡ ತ್ರಿಭುಜವನ್ನು ರಚನೆ ಮಾಡ್ಲಿಕ್ಕೆ ಬರುತ್ತೆ. ಸೊ ನೆಕ್ಸ್ಟ್ ಓನ್ಲಿ 3 ಆ್ಯಂಗಲ್ಸ್ ಅಂದರೆ ತ್ರಿಭುಜದ 3 ಕೋನಗಳ ಅಳತೆಗಳನ್ನು ಕೊಟ್ಟಾಗ ತ್ರಿಭುಜ ರಚನೆ ಮಾಡಕ್ಕೆ ಬರುತ್ತಾ ಅಂದರೆ ನೋಡ್ರಿ, ಖಂಡಿತ ತ್ರಿಭುಜ ರಚನೆ ಮಾಡ್ಲಿಕ್ಕೆ ಬರಲ್ಲ. ಈ 3 ಕೋನಗಳ ಅಳತೆಗಳನ್ನು ಕೊಟ್ಟಾಗ ತ್ರಿಭುಜವನ್ನು ಕನ್ಸ್ಟ್ರಕ್ಟ್ ಮಾಡಕ್ಕೆ ಬರಲ್ಲ. ಅದಕ್ಕೋಸ್ಕರ ಯಾವುದರಿಂದ ಮಾಡಲು ಸಾಧ್ಯವಿಲ್ಲ ಅಂದ್ರೆ ಆಪ್ಷನ್ 3 ಈ ಪ್ರಶ್ನೆಗೆ ಆನ್ಸರ್ ಮಾಡಬೇಕು. ಆದರೆ 2 ಸೈಡ್ಸ್ 2 ಕೋನ 2 ಬಾಹುಗಳು ಅವುಗಳನ್ನು ಒಳಗೊಂಡ ಕೋನವನ್ನು ಕೊಟ್ಟಾಗಲೂ ಕೂಡ ನಾವು ತ್ರಿಭುಜವನ್ನು ರಚನೆ ಮಾಡ್ಬೋದು. ಸೊ ಹಾಗಾದರೆ ಈ ಫಸ್ಟು ಸೆಕೆಂಡು 4th ಒನ್ನಲ್ಲಿರೋ ಎಲಿಮೆಂಟ್ಸ್ನ ಯೂಸ್ ಮಾಡಿಕೊಂಡು ಒಂದು ತ್ರಿಭುಜವನ್ನು ಕನ್ಸ್ಟ್ರಕ್ಷನ್ ಮಾಡ್ಬೋದು, ರಚನೆ ಮಾಡ್ಬೋದು. ಆದರೆ 3 ಬಾಹುಗಳ ಅಳತೆಗಳನ್ನು ಕೊಟ್ಟಾಗ ತ್ರಿಭುಜ ರಚನೆ ಮಾಡ್ಲಿಕ್ಕೆ ಬರಲ್ಲ. ಸೊ ಹಾಗಾಗಿ ಆಪ್ಷನ್ 3 ಈ ಪ್ರಶ್ನೆಗೆ ಆನ್ಸರ್. ಯಾವುದರಿಂದ ಮಾಡಲು ಸಾಧ್ಯವಿಲ್ಲ ಅಂದರೆ 3rd ಆಪ್ಷನಲ್ಲಿರೋ 3 ಕೋನಗಳನ್ನು ಕೊಟ್ಟಾಗ ಅದರಿಂದ ರಚನೆ ಮಾಡಲು ಸಾಧ್ಯವಿಲ್ಲ ಅಂತ ಹೇಳ್ಬೋದು. 3rd ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ಇದಾದ್ಮೇಲೆ ಬರೋಣ. If the length and breadth of a rectangular plot are increased by 50% and 20% respectively, then how many times will its area be increased ಅಂತ ಇದೆ. ಸೊ how many times will its area be increased ಅಂತ ಕೊಟ್ಟಿದ್ದಾನೆ ಅಂದರೆ ನೋಡ್ರಿ, ಇಲ್ಲಿ ಒಂದು ಆಯತ ಕೊಟ್ಟಿದ್ದಾನೆ. ಸೊ ಒಂದು ಆಯತದ ಉದ್ದ ಅಗಲ ಎಷ್ಟಿರ್ತವೆ, ಅದಕ್ಕಿಂತ ಇನ್ನೊಂದು ಆಯತಾಕಾರದ ಒಂದು ಜಮೀನಿನ ಉದ್ದ ಮತ್ತು ಅಗಲಗಳು ಕ್ರಮವಾಗಿ ಎಷ್ಟೆಷ್ಟು ಜಾಸ್ತಿ ಆಗಿದ್ದಾವೆ ಅಂತ ನೋಡೋದಾದರೆ, ಕ್ರಮವಾಗಿ ಎಷ್ಟೆಷ್ಟು ಹೆಚ್ಚಾಗಿದ್ದಾವೆ ಅಂತ ನೋಡೋದಾದರೆ
ಸೊ ನೋಡ್ರಿ, ಇದರ ಉದ್ದ ಮತ್ತು ಅಗಲಗಳನ್ನು 50% 20%, ಇದರ ಉದ್ದ ಎಷ್ಟಿರುತ್ತೋ ಅದಕ್ಕಿಂತ 50% ಇದನ್ನು ಜಾಸ್ತಿ ಮಾಡಿ, ಇದರ ಅಗಲ ಎಷ್ಟಿರುತ್ತೋ ಅದಕ್ಕಿಂತ ಇದರ ಅಗಲವನ್ನು 20% ಹೆಚ್ಚು ಮಾಡಿದಾಗ ಇದರ ವಿಸ್ತೀರ್ಣಕ್ಕಿಂತ ಈ ಆಯತದ ವಿಸ್ತೀರ್ಣ ಎಷ್ಟು ಪಟ್ಟು ಜಾಸ್ತಿ ಆಗುತ್ತೆ ಅಂತ ಕೇಳಿದಾನೆ. ಎಷ್ಟು ಪಟ್ಟು ಜಾಸ್ತಿ ಆಗುತ್ತೆ ಅಂತ ಕೇಳಿದಾಗ ಸೊ ನೋಡ್ರಿ, ಫಸ್ಟ್ ಆಫ್ ಆಲ್ ಇದಕ್ಕೆ ಸಿಂಪಲ್ ಆಗಿ ಆನ್ಸರ್ ಕಂಡುಹಿಡಿಬೇಕಂದ್ರೆ ಒಂದು ಕಂಡೀಷನ್ ಇದೆ, x + y + xy/100 ಅಂತ ಬರ್ಕೊಂಡು ಸಿಂಪ್ಲಿಫೈ ಮಾಡೋಣ. ಸೊ ಇಲ್ಲಿ ನೋಡ್ರಿ, ಫಸ್ಟ್ ಎಕ್ಸ್ ಅಂದರೆ 50% ಉದ್ದ ಜಾಸ್ತಿ ಆಗಿದೆ, ಎಕ್ಸ್ ಇದ್ರ ಹತ್ರ 50% ಬರೆಯೋಣ. ವೈ ಅಂದರೆ ಆಗಲ್ಲ 20% ಹೆಚ್ಚಾಗಿದೆ, 20 ಬರೆಯೋಣ. ಎಕ್ಸ್ ಅಂದರೆ 50%, ವೈ ಅಂದರೆ 20%, ಡಿವೈಡ್ ಬೈ ಕೆಳಗಡೆ 100 ಹಾಕೊಂಡು ಸಿಂಪ್ಲಿಫೈ ಮಾಡ್ತಾ ಬರೋಣ. 50 + 20 ಅಂದರೆ ಟೋಟಲಿ 70 ಆಗುತ್ತೆ. ಪ್ಲಸ್ 50 × 20 ಗುಣಿಸಿದಾಗ 1000 ಆಗುತ್ತೆ, ಡಿವೈಡ್ ಬೈ ಕೆಳಗಡೆ 100 ಇದೆ, 100 100 110 ಜಾಸ್ತಿ ಆಗಿ 70 + 10 ಅಂದರೆ 80% ಹೆಚ್ಚಾಗಿರುತ್ತೆ. ಸೊ 80% ಹೆಚ್ಚಾಗಿರುತ್ತೆ ಅಂದರೆ ನೋಡ್ರಿ, ಅಲ್ಲಿ 100 ಇರೋ ವಿಸ್ತೀರ್ಣ 80% ಜಾಸ್ತಿಯಾಗಿ 180 ಆಗಿರುತ್ತೆ ಅಂತ. ಸೊ ಇಲ್ಲಿ 80% ಹೆಚ್ಚಾಗಿದೆ ಅಂದ್ರೆ ಇದರ ವಿಸ್ತೀರ್ಣ 100 ಇರ್ತಕ್ಕಂಥ ವಿಸ್ತೀರ್ಣ 80% ಹೆಚ್ಚಾಗಿದೆ ಅಂದರೆ 180 ಆಗಿದೆ ಅಂತ ಅರ್ಥ. 80% ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. 100 ಇರೋ ವಿಸ್ತೀರ್ಣ 180 ಆಗಿದೆ ಅಂತ ಅರ್ಥ. ಸಿಂಪ್ಲಿಫೈ ಮಾಡೋಣ. 0 0 ಕ್ಯಾನ್ಸಲ್, 2 5 10, 2 9 18 ಕ್ಯಾನ್ಸಲ್ ಆಗುತ್ತೆ. 5 ರಿಂದ 9 ಡಿವೈಡ್ ಮಾಡೋಣ, ಅಥವಾ 9/5 ಆಪ್ಷನ್ ಇಲ್ಲ. 5 1 5 ಕ್ಯಾನ್ಸಲ್ ಆಗಿ ಶೇಷ 4 ಉಳಿಯುತ್ತೆ, ಡಿವೈಸರ್ 5 ಬರ್ಕೊಳ್ಳೋಣ. 1 ಇಂಟೀಸರ್ 4/5 ಆಗುತ್ತೆ. ಸೊ 1 ಇಂಟೀಸರ್ 4/5 ಅಂತ ಇಲ್ಲಿ ಮೊದಲನೇ ಆಪ್ಷನ್ ಅಲ್ಲಿ ಇದೆಯಲ್ಲ, ಇಷ್ಟು ಪಟ್ಟು ಅದರ ವಿಸ್ತೀರ್ಣ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಕ್ಲಿಯರ್ ಆಗುತ್ತಾಯ್ತಾ? ಈ ರೀತಿ ಸಿಂಪಲ್ ಆಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. A sum of money at simple interest doubles in 10 years. In how many years at the same rate it will be tripled ಅಂತ ಕೊಟ್ಟಿದ್ದಾನೆ. ಸರಳ ಬಡ್ಡಿಯ ದರದ ಪ್ರಕಾರ ಒಂದು ನಿರ್ದಿಷ್ಟ ಮೊಬೈಲಗು 10 ವರ್ಷಗಳಲ್ಲಿ ದ್ವಿಗುಣವಾಗುತ್ತದೆ ಅಂತ ಕೊಟ್ಟಿದ್ದಾನೆ. 10 ವರ್ಷಗಳಲ್ಲಿ ದ್ವಿಗುಣವಾಗುತ್ತದೆ ಅಂತ ಕೊಟ್ಟಿದ್ದಾನೆ. ಸೊ ಎಷ್ಟು ವರ್ಷಗಳಲ್ಲಿ ಅಷ್ಟೇ ಬಡ್ಡಿಯ ದರದ ಪ್ರಕಾರ 3ರಷ್ಟಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ನೋಡ್ರಿ, ಸರಳ ಬಡ್ಡಿಯ ದರದ ಪ್ರಕಾರ ಒಂದು ನಿರ್ದಿಷ್ಟ ಮೊಬೈಲಾಗು 10 ವರ್ಷಗಳಲ್ಲಿ ಡಬಲ್ ಆಗುತ್ತೆ ಅಂತ. ಎಷ್ಟು ವರ್ಷಗಳಲ್ಲಿ ಅಷ್ಟೇ ಬಡ್ಡಿ ದರದ ಪ್ರಕಾರ ತ್ರಿಬಲ್ 3 ಪಟ್ಟಾಗಲಿಕ್ಕೆ ಎಷ್ಟು ವರ್ಷ ಬೇಕು ಅಂತ. 10 ವರ್ಷಕ್ಕೆ ಡಬಲ್ ಆಗುತ್ತೆ, ಎಷ್ಟು ವರ್ಷಕ್ಕೆ ತ್ರಿಬಲ್ ಆಗುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ಫಸ್ಟ್ ಆಫ್ ಆಲ್ ನೋಡ್ರಿ, ಈ ಬಡ್ಡಿಯ ದರ ಕಂಡುಹಿಡ್ಕೋಬೇಕು, ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿಬೇಕು ಸಿಂಪಲ್ ಮೆಥಡಲ್ಲಿ. ಅಂದ್ರೆ ನೋಡ್ರಿ, ಡಬಲ್ ದ್ವಿಗುಣ ಅಂತ ಕೊಟ್ಟಿದ್ದಾನೆ. ದ್ವಿಗುಣ ಅಂತ ಕೊಟ್ಟಾಗ ನಾವು 100/t ಅಂತ ಬರ್ಕೊಂಡ್ರೆ ರೇಟ್ ಆಫ್ ಇಂಟ್ರೆಸ್ಟ್ನ ಸುಲಭವಾಗಿ ಕಂಡುಹಿಡಿಬೋದು. ದ್ವಿಗುಣ ಅಂದ ತಕ್ಷಣ 2 ಅಲ್ಲ, 2 ನಲ್ಲಿ 1 ಮೈನಸ್ ಮಾಡ್ರೆ 1, 100/t ಅಂತ ಬರಿಬೇಕು. ಸೊ ವೆರಿ ಸಿಂಪಲ್ ಆಗಿ 100/t ಅಂದರೆ 10 ವರ್ಷ ಕೊಟ್ಟಿದ್ದಲ್ಲ, 10 ವರ್ಷ ಬರ್ಕೋಬೇಕು. 10 × 100 ಕ್ಯಾನ್ಸಲ್ ಆಗಿ 10% ಬರುತ್ತೆ. ನೋಡ್ರಿ, 10% ಬಡ್ಡಿಯ ದರದ ಪ್ರಕಾರ ಒಂದು ಅಮೌಂಟು ಸೊ ಅಲ್ಲಿ ಎಷ್ಟು ವರ್ಷಗಳಲ್ಲಿ 10 ವರ್ಷಗಳಲ್ಲಿ ಡಬಲ್ ಆಗುತ್ತೆ ಅಂತ. ರೇಟ್ ಆಫ್ ಇಂಟ್ರೆಸ್ಟ್ 10% ಬಂತು ಅಂದರೆ ಒಂದು ಅಮೌಂಟು 10 ವರ್ಷದಲ್ಲಿ ಡಬಲ್ ಆಗುತ್ತೆ ಅಂದರೆ ಬಡ್ಡಿಯ ದರ 10% ಇರುತ್ತೆ ಅಂತ. ಇದೇ ಬಡ್ಡಿ ದರದ ಪ್ರಕಾರ 3ರಷ್ಟಾಗಲಿಕ್ಕೆ ಎಷ್ಟು ವರ್ಷ ಬೇಕು ಅಂತ ಕೇಳಿದ್ದಾನೆ. ಸೊ ಇವಾಗ ಟೈಮ್ ಕಂಡುಹಿಡಿಬೇಕು, ವರ್ಷ ಕಂಡುಹಿಡಿಬೇಕಲ್ಲ, ಟಿ ಬರಿತೀನಿ. ಇದೇ ಕಾನ್ಸೆಪ್ಟ್ ಯೂಸೇ ಮಾಡ್ಕೊಂತೀನಿ. ನೋಡ್ರಿ, ಟಿ ಕಂಡುಹಿಡಿಬೇಕಂದ್ರೆ ಟಿ ಮೇಲಿರುತ್ತೆ, ಆರ್ ಕೆಳಗಿರುತ್ತೆ ಅಷ್ಟೇ. ಇಲ್ಲಿ 3 ಪಟ್ಟು ಅಂದರೆ 3ರಲ್ಲಿ 1 ಮೈನಸ್ ಮಾಡಿದ್ರೆ 2 ಬರುತ್ತಲ್ಲ, ಹಾಗಾಗಿ ಟಿ = 200/r ಅಂತ ಬರಿಬೇಕು. ಆರ್ ಬೇಕಾದ ಟಿ ಕೆಳಗಿರುತ್ತೆ, ಟಿ ಬೇಕಾದ ಆರ್ ಕೆಳಗಿರುತ್ತೆ ಅಷ್ಟೇ. 3 ಪಟ್ಟು ಅಂದರೆ 200 ಬರಿಬೇಕು, 2 ಪಟ್ಟು ಅಂದರೆ 100 ಬರಿಬೇಕು, 4 ಪಟ್ಟು ಅಂದರೆ 300 ಬರಿಬೇಕು, 5 ಪಟ್ಟು ಅಂದರೆ 400 ಬರ್ಕೋಬೇಕು. ಸೊ ಇವಾಗ ಈ 200 ಬರೆಯೋಣ. ಆರ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಇಲ್ಲಿ ಕಂಡಿಡ್ಕೊಂಡಿದ್ವಿ, 10% ಬರೆಯೋಣ. 10 2 20, 0 ಪಕ್ಕ ಬರ್ಕೊಂಡ್ರೆ 20 ಇಯರ್ಸ್ ಬೇಕಾಗುತ್ತೆ. 20 ವರ್ಷಗಳಲ್ಲಿ ಅದು 3 ಪಟ್ಟು ಆಗುತ್ತೆ ಅಂತ ಅರ್ಥ. 20 ಇಯರ್ಸ್ ಅಂತ ಇಲ್ಲಿ ಆಪ್ಷನ್ ಥರ್ಡ್ ಒಂದಿಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಥರ್ಡ್ ಆಪ್ಷನ್ ಇಸ್ ದ ಎಕ್ಸಾಕ್ಟ್ ಆನ್ಸರ್ ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಈ ರೀತಿ ಪ್ರಶ್ನೆಗಳನ್ನು ಟಿ ಪರೀಕ್ಷೆಗಳು ಕೇಳೋ ಸಾಧ್ಯತೆ ಇರುತ್ತೆ. ಸೊ ಇದೇ ರೀತಿ ಪ್ರಶ್ನೆಗಳು ಡಾಟಾಸ್ ಚೇಂಜ್ ಇರ್ಬೋದು. ಈ ಥರ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೆ ಬೇರೆ ಥರ ಪ್ರಶ್ನೆಗಳನ್ನು ಕೇಳಿದ್ರು ಒಂದು ಆನ್ಸರ್ ಮಾಡೋ ಪ್ರಾಪರ್ ಐಡಿಯಾಸ್ ಬರುತ್ತೆ ಅಂತ ಹೇಳ್ತಾ, ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಏನಾದರೂ ಅನ್ಸಿರೋ ಕಮೆಂಟ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ ಗ್ರೂಪು ಈ ಥರ ಎಲ್ಲ ಟಿ ಎಕ್ಸಾಮ್ ಬರೀತಕ್ಕಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡ್ತಾ ಬನ್ನಿ, ಅವ್ರಿಗೂ ಕೂಡ ಇದು ಉಪಯೋಗ ಆಗುತ್ತೆ. ಸೊ ಎಲ್ಲರೂ ಕೂಡ ಟಿಯಲ್ಲಿ ಅತಿ ಹೆಚ್ಚು ಸ್ಕೋರನ್ನು ಮಾಡ್ತಾ ಹೋಗ್ರಿ. ಇನ್ ಫ್ಯೂಚರಲ್ಲಿ GPS ಎಕ್ಸಾಮ್ಸಲ್ಲೆಲ್ಲ ಕಾಲ್ ಮಾಡಿದ್ರೆ ಸೊ ನಿಮಗೆ ಖಂಡಿತ ಪರ್ಸೆಂಟೇಜಲ್ಲಿ ಹೆಚ್ಚಾಗಿ ಅಪಾಯಿಂಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.